ಗೊಂಡು ಸಿಂಧುತ್ವ ಪ್ರಮಾಣ ಪತ್ರ ಕೊಡಲು ತಾರತಮ್ಯ ಮಾಡ್ತಿರುವಂತಹ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ಯಾತಕ್ಕಾಗಿ ಹೋರಾಟ? ಗೊಂಡು ಸಮುದಾಯದವರು ಗುಡುಗಿದರೆ ವಿಧಾನಸೌಧ, ಗೊಂಡು ಸಮುದಾಯದವರು ಗುಡುಗಿದರೆ ಬೇಕೇ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ಅಯ್ಯಯ್ಯೋ ಅಯ್ಯಯ್ಯೋ. ಈ ಕೂಡಲೇ ಗೊಂಡು ಸಿಂಧುತ್ವ ಪ್ರಮಾಣ ಪತ್ರ ಕೊಡ್ಲೇಬೇಕು, ಕೊಡ್ಲೇಬೇಕು. ಈ ಕೂಡಲೇ ಕಾನೂನುಬದ್ಧ ಸಿಂಧುತ್ವ ಪ್ರಮಾಣ ಪತ್ರ ಕೊಡ್ಲೇಬೇಕು, ಕೊಡ್ಲೇಬೇಕು. ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ, ಅಯ್ಯಯ್ಯೋ ಅಯ್ಯಯ್ಯೋ. ಈ ಕೂಡಲೇ ಗೊಂಡು ಸಿಂಧುತ್ವ ಪ್ರಮಾಣ ಪತ್ರ ಕೊಡ್ಲೇಬೇಕು, ಕೊಡ್ಲೇಬೇಕು. ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಪಡೆಯುತ್ತೇವೆ. ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಹೈದರಾಬಾದ್ ಕರ್ನಾಟಕದ ಗೊಂಡು ಸಮಾಜದ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾದು ಶಿವಾಜಿ ಎಸ್ ಪತ್ರ ಮಾತಾಡೋದು. ಯಾವತ್ತು ಗೊಂಡು ಕುರುಬರು ನಿಜವಾಗಿಯೂ ಗೊಂಡ್ರಿದ್ದೇವೆ ನಾವು. ಆದಿವಾಸಿಗಳು ಯಾರು ಅಂತ ಕೇಳಿದ್ರೆ ನಾವೇ ಗೊಂಡ್ರಿ. ಅದಕ್ಕೆ ನಮ್ಮ ಮನವಿ ಪತ್ರ ಮುಖ್ಯಮಂತ್ರಿ ತಾವು ವೇದಿಕೆ ಮೇಲೆ ಬಂದು ತಗೊಲಿಲ್ಲಪ್ಪ ಅಂತಂದ್ರೆ ಮುಂದೆ ರಾಜ್ಯಪಾಲ ಅವರಿಗೆ ಏನಪ್ಪ ಅಂದ್ರೆ ಪಾದಯಾತ್ರೆ ಕೊಡ್ಲಿಕ್ಕೆ ರೆಡಿ ಆಗಿದ್ದೆವು. ಸರ್ಟಿಫಿಕೇಟ್ ಆಗಿರ್ಬೋದು, ಸಿಂಧುತ್ವ ಆಗಿರ್ಬೋದು, ಜನರಿಗೆ ಕಣ್ಣಿ ಬರ್ತಕ್ಕಂಥ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಬರ್ತಕ್ಕಂಥ ದಿನಗಳಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಕ್ಕಂಥ ಏನು ಹೋರಾಟ ಮಾಡ್ತಾ ಇದ್ದೀರಿ. ಈ ಹೋರಾಟಕ್ಕೆ ಮುಖ್ಯಮಂತ್ರಿಗಳು ಮತ್ತು ಜಿಲ್ಲಾಡಳಿತ ಸ್ಪಂದಿಸಬೇಕು. ಇದಕ್ಕೆ ನಮ್ಮ ನಗರದಲ್ಲಿರ್ತಕ್ಕಂಥ ಪೊಲೀಸ್ ಆಯುಕ್ತರು ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಈ ವೇದಿಕೆ ಮೂಲಕ ವಿನಂತಿ ಮಾಡಿ ನನ್ನನ್ನು ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನನ್ನೆಲ್ಲ ಸಮಾಜದ ಬಾಂಧವರಿಗೆ ಅಭಿನಂದನೆ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ನಿಮ್ಮ ಹೋರಾಟ ಯಶಸ್ವಿಯಾಗಲಿ ಅಂತಕ್ಕಂಥ ಮಾತಾಡಿ ಜಿಂದಾಬಾದ್. ಆದಿವಾಸಿ ಅಲೆಮಾರು ಬುಡಕಟ್ಟು ಸಮಾಜ ಅಖಿಲ ನವದೆಹಲಿ ಮತ್ತು ಕರ್ನಾಟಕ ಗುಲ್ಬರ್ಗ ವತಿಯಿಂದ ಇವತ್ತು ನಾನು ಗೊಂಡ ಸಮುದಾಯದ ಪರವಾಗಿ ನಮ್ಮ ಜಿಲ್ಲಾಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆಯು ಎಷ್ಟೋ ಬಾರಿ ಪ್ರತಿಭಟನೆ ವಿವಿಧ ಕಾರ್ಯಕ್ರಮ ಹೋರಾಟ ಮಾಡಿದ್ರು ಇನ್ನವರೆಗೂ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಮುಖ್ಯಮಂತ್ರಿಗೆ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕು. ಮನವಿ ಪತ್ರವನ್ನು ಒಂದ್ ವೇಳೆ ಮಾಡ್ಲಿಲ್ಲ ಅಂದ್ರೆ ನಾವು ಇಲ್ಲಿಂದ ಗುಲ್ಬರ್ಗನಿಂದ ಮಾನ್ಯ ರಾಜ್ಯಪಾಲರ ಕಚೇರಿವರೆಗೆ, ರಾಜಭವನವರೆಗೆ ಪಾದಯಾತ್ರೆ ಮುಖಾಂತರ ನಮ್ಮ ಎಚ್ಚರಿಕೆ ಗಂಟೆಯನ್ನು ನಾವು ತೋರಿಸಬೇಕಾಗುತ್ತೆ ಅಂತ ಹೇಳಿ ಈ ತಮ್ಮ ಮಾಧ್ಯಮ ಮುಖಾಂತರ ಈ ಮನವಿಯನ್ನು ನಿಮಗೆ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಆಲ್ಗುಡ್. ತಮ್ಮೆಲ್ಲರಿಗೂ ಕ್ರಾಂತಿಕಾರಿ ಜೈ ಮೂಲ ನಿವಾಸಿ, ಜೈ ಸಂವಿಧಾನ ಎನ್ನುತ್ತಾ, ಜೈಗೊಂಡ ಎನ್ನುತ್ತಾ ಏನು ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯಾಲಯ ಎದುರುಗಡೆ ಇವತ್ತು ನಡೀತಿರುವಂತ ಸರಣಿ ಗೊಂಡು ಸಿಂಧುತ್ವ ಪ್ರಮಾಣ ಪತ್ರ ಹೋರಾಟದ ಏನು ಇವತ್ತು 6ನೇ ದಿವಸ ಕಾಲಿಟ್ಟದ. ನಾವು ಏನು ಗೊಂಡು ಸಿಂಧುತ್ವ ಪ್ರಮಾಣ ಪತ್ರ ಸಿಗದಂತ ಗೊಂಡ, ಕಾಡು ಕುರುಬ, ಜೇನು ಕುರುಬ, ಬೆಟ್ಟ ಕುರುಬ ಇವುಗಳಿಗೆ ವಿನಾಕಾರಣವಾಗಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಬೇಕಂತಲೇ ಸಿಂಧುತ್ವ ಪ್ರಮಾಣ ಪತ್ರವನ್ನು ತಿರಸ್ಕಾರ ಮಾಡ್ತಿರೋದು. ಇವತ್ತು ಗೊಂಡ, ಕಾಡು ಕುರುಬ, ಜೇನ ಕುರುಬ ಜಾತಿಯವರಿಗೂ ಮಾಡ್ತಿರುವಂತಹ ಅನ್ಯಾಯವಾಗಿದೆ. ಯಾವ ರಾಜ್ಯದ ಮುಖ್ಯಮಂತ್ರಿಗಳು ನಿರ್ದೇಶನವಿದ್ರು ಕೂಡ ಬೇಕಂತೇಳಿ ಕಾಣದ ಕೈಗಳ ಶಕ್ತಿಯಿಂದ ಘನ ಸರ್ಕಾರ ಮತ್ತು ಇಲ್ಲಿನ ಆಡಳಿತ ವರ್ಗ ಇವತ್ತು ಸಂವಿಧಾನಬದ್ಧವಾಗಿರುವಂತ ಸಿಂಧುತ್ವ ಪ್ರಮಾಣ ಪತ್ರವನ್ನು ಕೊಡದೆ ಇವತ್ತು ಕಣ್ಣೀರಿನ ಕೈ ತೊಳೆಯುವಂತ ನಮ್ಮ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಿಗೆ ಇವತ್ತು ಕಣ್ಣೀರ ಕೈ ತೊಳೆಯುವಂತ ಕೆಲಸ ಇಲ್ಲಿನ ಜಿಲ್ಲಾಡಳಿತ ಮಾಡ್ತದ. ಅದಕ್ಕಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಸಂಬಂಧಪಟ್ಟ ಇಲಾಖೆಯ ಸಚಿವರಿಗೆ ಮತ್ತು ಇಲ್ಲಿನ ಜಿಲ್ಲಾಡಳಿತಕ್ಕೆ ಎಚ್ಚರ ಕೊಡ್ತಾ ಇದೀವಿ. ಈ 2 ದಿನದ ಒಳಗಾಗಿ ಗೊಂಡು ಸಿಂಧುತ್ವ ಪ್ರಮಾಣ ಪತ್ರ, ಕಾಡು ಕುರುಬ, ಜೇನು ಕುರುಬ, ಬೆಟ್ಟ ಕುರುಬ ಇವುಗಳ ಸಿಂಧುತ್ವ ಪ್ರಮಾಣ ಪತ್ರ ಕೊಡದೇ ಇದ್ದಲ್ಲಿ ಏನಾದ್ರೂ ಅಹಿತಕರ ಘಟನೆಗಳಾದರೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಇಲ್ಲಿನ ಜಿಲ್ಲಾಡಳಿತ ನೇರ ಹೊಣೆಗಾರರಾಗತ್ತು ಅಂತೇಳಿ ಈ ಹೋರಾಟದ ಮುಖಾಂತರ ಎಚ್ಚರಿಕೆ ಕೊಡ್ತಿದ್ದೇನೆ ಸರ್ಕಾರಕ್ಕೆ. ನಾನು ಆದಿವಾಸಿ ಅಲೆಮಾರಿ ಬುಡಕಟ್ಟು ಮೂಲ ನಿವಾಸಿ ಹೋರಾಟಗಾರರ ಜಿಲ್ಲಾಧ್ಯಕ್ಷರು ಗೋಪಾಲ್ ಎಂಪಿ.